ನಾರಾಯಣಗೌಡ ಬಿಡುಗಡೆ ಆಗ್ರಹಿಸಿ ಪ್ರತಿಭಟನೆ. ಶಾಂತಿ ನಾರಾಯಣಗೌಡರ ಬಿಡುಗಡೆಗೊಳಿಸಿದರೆ ಶಾಂತಿ, ಕನ್ನಡವನ್ನು ಜಾರಿಗೊಳಿಸಿದರೆ ಶಾಂತಿ, ಕನ್ನಡವನ್ನು ಜಾರಿಗೊಳಿಸಿದರೆ ಶಾಂತಿ. ಬೇಕೇ ಬೇಕು, ಬೇಕೇ ಬೇಕು, ಉಳಿಸಿ ಉಳಿಸಿ ಕನ್ನಡ, ಉಳಿಸಿ ಬಳಸಿ ಬಳಸಿ ಕನ್ನಡ, ಬಳಸಿ 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 ಕನ್ನಡ, ಬಳಸಿ ಕನ್ನಡ ಬಳಸಿದರೆ ಶಾಂತಿ. ಆಲೂರು ತಾಲೂಕಿನಲ್ಲಿ ಇಂದು ಕರವೇ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನವನ್ನ ಖಂಡಿಸಿ ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷರು ಆದ ನಟರಾಜ್ ಮತ್ತು ರಘುಪಾಳ್ಯ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆ ಸಂದರ್ಭದಲ್ಲಿ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ತಾಲೂಕು ಅಧ್ಯಕ್ಷರು ಆದ ನಟರಾಜ್ ಅವರು, ಕಳೆದ 1 ದಿನಗಳ ಹಿಂದೆ ಬೆಂಗಳೂರಲ್ಲಿ ಕರವೇ ರಾಜ್ಯಾಧ್ಯಕ್ಷರು ಆದ ಟಿಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಮಾನ ಅಭಿಯಾನ ಜಾಥಾ ಅನ್ಯ ಭಾಷೆಯ ನಾಮಫಲಕವನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೊರಟಾಗ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡರು ಅವರನ್ನ ಬಂಧಿಸಿರುವುದನ್ನು ಖಂಡಿಸುತ್ತೇವೆ. ಅವರನ್ನ ಬಿಡುಗಡೆ ಮಾಡದಿದ್ದರೆ ದೊಡ್ಡ ಮಟ್ಟದಲ್ಲಿ ಹೊರಟ ಪ್ರತಿಭಟನೆ ಮಾಡಲಾಗುತ್ತೆ ಎಂದರು. ಬುಧವಾರ ನಮ್ಮ ಸಮರಸಿಂಹ ಅಣ್ಣ ಟಿಎನ್ ನಾರಾಯಣಗೌಡರು ಉತ್ತರ ಭಾರತದಿಂದ ಬಂದಂತ ಹಿಂದಿ ವಾಲಗಳು ಏನು ಹಿಂದಿ ನಾಮಫಲಕ ಮತ್ತೆ ಇಂಗ್ಲಿಷ್ ನಾಮಫಲಕವನ್ನು ಬಳಸ್ತಿದ್ರು, ಆ ನಾಮಫಲಕವನ್ನು ಸರ್ಕಾರ ಮತ್ತೆ ಮಹಾನಗರ ಪಾಲಿಕೆ ಆದೇಶವಿದ್ದರೂ ಕೂಡ ಧಿಕ್ಕರಿಸಿ ಅಲ್ಲಿಯ ಹಿಂದಿ ವಾಲಗಳು ಅವರ ಮಾತೃಭಾಷೆನ ಬಳಸ್ಕೊಂಡು ಮತ್ತೆ ಇಂಗ್ಲಿಷ್ನ ಬಳಸ್ಕೊಂಡು ದಬ್ಬಾಳಿಕೆ ಮಾಡ್ತಿರೋ ಆ ದಬ್ಬಾಳಿಕೆ ವಿರುದ್ಧ ಇವತ್ತು ನಮಗೆ ಗೊತ್ತು, ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಕೇಳಿದೀವಿ. ಅದೇ ರೀತಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಎಂಬ ಘೋಷವಾಕ್ಯದೊಂದಿಗೆ ನಾರಾಯಣಗೌಡರು ಯಾವುದೇ ಒಂದು ರಾಜಕೀಯೇತರವಾಗಿ ಜಾತೀಯೇತರವಾಗಿ ಪಕ್ಷಾತೀತವಾಗಿ ಇಲ್ಲಿ ತನಕ 25 ವರ್ಷದಿಂದ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಗಡಿಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರನ್ನ ಬಂಧನ ಮಾಡಿದರೆ ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರವಿರಲಿ. ಜೊತೆಗೆ ಇವ್ರೇನು ಬಿಡುಗಡೆಗೊಳಿಸಲ್ಲ ಅಂದ್ರೆ ಬೃಹತ್ ಮಟ್ಟದಲ್ಲಿ ನಾವು ಆಲೂರು ತಾಲೂಕು ಘಟಕದ ವತಿಯಿಂದ ಇವತ್ತೇನು ಸಾಧಾರಣವಾಗಿ ಮಾಡಿದೀವಿ, ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ನಟರಾಜ್, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ರಘುಪಾಳ್ಯ, ನಗರ ಅಧ್ಯಕ್ಷರು ಆನಂದ, ಪಟ್ಟಣ ಪಂಚಾಯಿತಿ ಸದಸ್ಯರು ತೌಫೀಕ್, ಉಪಾಧ್ಯಕ್ಷರು ಆದ ಶಶಿನಲ್ಲೂರು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ, ಮಾರುತಿನಗರ ಹಾಗೂ ಸೋಮಶೆಟ್ಟಿಹಳ್ಳಿ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9743176617 ಹಾಗೂ 7829814447.